ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಡಾಲರ್ ವಿರುದ್ಧ ಭಾರತದ ರೂಪಾಯಿ ದಾಖಲೆ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ. ಕಳೆದ ಮೇ ತಿಂಗಳಲ್ಲಿ $1 ಸುಮಾರು 84 ರೂಪಾಯಿಯಲ್ಲಿ ವಿನಿಮಯ ಆಗ್ತಾ ಇದ್ದರೆ ಈಗ ಅದು ಹತ್ತಿರ 89 ರೂಪಾಯಿ ತಲುಪಿದೆ. ವಿಶ್ವದ GDP ಬೆಳವಣಿಗೆಯಲ್ಲಿ ಭಾರತವೇ ನಂಬರ್ 1. GDP ಬೆಳವಣಿಗೆಯಲ್ಲಿ ಭಾರತವೇ ನಂಬರ್ 1 ಆಗಿದ್ದರೂ ರೂಪಾಯಿ ದರ ಮಾತ್ರ ಕುಸಿತ ಕಾಣ್ತಾ ಇದೆ. ಹೀಗಾಗಿ ರೂಪಾಯಿ ದರ ಕುಸಿತ ಕಾಣ್ತಾ ಇರೋದು ಯಾಕೆ? ರೂಪಾಯಿ ದರ ಕುಸಿತವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಮತ್ತು RBI ಯಾವ ಕ್ರಮಗಳನ್ನು ಕೈಗೊಂಡಿದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ರೂಪಾಯಿ ಮೌಲ್ಯ ಯಾಕೆ ಕುಸಿತಾ ಇದೆ ಅಂತ ತಿಳ್ಕೊಳ್ಳೋ ಮೊದಲು ಡಾಲರ್ ಎಷ್ಟು ಪವರ್ಫುಲ್ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ಯಾವುದು ಅಂತಂದರೆ ಅದು ಅಮೇರಿಕಾದ ಕರೆನ್ಸಿ ಡಾಲರ್ ಈಗ ವಿಶ್ವದ ಕರೆನ್ಸಿ ಆಗಿದೆ. ಈಗ ವಿವಿಧ ದೇಶಗಳ ನಡುವೆ ವೇಗವಾಗಿ ನಗದು ವ್ಯವಹಾರಕ್ಕೆ ಸ್ವಿಫ್ಟ್ ವ್ಯವಸ್ಥೆ ಮೂಲಕ ನಡೀತಾ ಇದೆ. ಈ ಸ್ವಿಫ್ಟ್ ನೆಟ್ವರ್ಕ್ನಲ್ಲೂ ಡಾಲರನ್ನೇ ಪರಿಗಣನೆ ಮಾಡಲಾಗಿದೆ. ಅರಬ್ ರಾಷ್ಟ್ರಗಳಿಗೆ ಅಮೇರಿಕ ಸೇನಾ ನೆರವನ್ನು ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಹಲವು ದೇಶಗಳಲ್ಲಿ ತನ್ನ ನೆಲೆಗಳನ್ನು ಸಹ ಸ್ಥಾಪನೆ ಮಾಡಿದೆ. ಈ ಕಾರಣಕ್ಕಾಗಿ ಅರಬ್ ರಾಷ್ಟ್ರಗಳು ಕಚ್ಚಾ ತೈಲ ವ್ಯವಹಾರವನ್ನು ಡಾಲರ್ನಲ್ಲೇ ಮಾಡ್ತಾ ಇದೆ. ಇದರಿಂದಾಗಿ ಡಾಲರ್ ವಿಶ್ವದ ಪವರ್ಫುಲ್ ಕರೆನ್ಸಿಯಾಗಿ ಹೊರಹೊಮ್ಮಿದೆ. ಅಮೇರಿಕ ಮಾತ್ರವಲ್ಲದೆ ಕೆಲ ಮುಂದುವರಿಯುತ್ತಿರುವ ಮತ್ತು ಹಿಂದುಳಿದ ದೇಶಗಳಲ್ಲಿ ಅಮೇರಿಕದ ಡಾಲರೇ ಅಲ್ಲಿನ ಕರೆನ್ಸಿಯಾಗಿ ಕನ್ವರ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಅಮೇರಿಕ ಸರ್ಕಾರ ಮತ್ತು ಅಲ್ಲಿನ ಕೇಂದ್ರೀಯ ಬ್ಯಾಂಕ್ ಫೆಡರಲ್ ರಿಸರ್ವ್ ಕೈಗೊಳ್ಳುವ ಒಂದು ನಿರ್ಧಾರ ಅಮೇರಿಕ ಮಾತ್ರ ಅಲ್ಲದೆ ವಿಶ್ವದ ಮೇಲೆಯೂ ಪರಿಣಾಮವನ್ನು ಬೀರ್ತಾ ಇದೆ. ಭಾರತದ ರೂಪಾಯಿ ಮೌಲ್ಯ ಯಾಕೆ ಕುಸಿತಿದೆ ಅಂತ ಒಂದೊಂದೇ ಕಾರಣ ನೀಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿದೆ, ಅಮೇರಿಕಾದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಸ್ವೀಕಾರ ಮಾಡಿದ ನಂತರ 50% ಸುಂಕವನ್ನು ಹೇರಿದ್ದಾರೆ. ಇದರಿಂದಾಗಿ ಭಾರತದ ವ್ಯಾಪಾರಕ್ಕೆ ಸ್ವಲ್ಪ ಪೆಟ್ಟು ಬಿದ್ದಿದೆ. ಯಾಕೆಂದರೆ ಭಾರತದಿಂದ ಅಮೇರಿಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳು ರಫ್ತಾದರೆ ಅಮೇರಿಕದಿಂದ ಭಾರತಕ್ಕೆ ಕಡಿಮೆ ಪ್ರಮಾಣದಲ್ಲಿ ವಸ್ತುಗಳು ಆಮದಾಗ್ತಾ ಇದೆ. ಅಮೇರಿಕಕ್ಕೆ ವ್ಯಾಪಾರ ಕೊರತೆ ಇರುವ ಕಾರಣ ಟ್ರಂಪ್ ಈಗ ಸುಂಕವನ್ನು ಏರಿಸಿದ್ದಾರೆ. ಇದರಿಂದಾಗಿ ವ್ಯಾಪಾರದಲ್ಲಿ ಅನಿಶ್ಚಿತತೆ ತಲೆದೋರಿದೆ. ಇದರ ಜೊತೆ ಟ್ರಂಪ್ H-1B ವೀಸಾಗೆ ವಿಪರೀತವಾದ ಶುಲ್ಕವನ್ನು ಏರಿಸಿದ್ದಾರೆ. ಭಾರತದ ಸಾಫ್ಟ್ವೇರ್ ಸರ್ವಿಸ್ ಕ್ಷೇತ್ರಕ್ಕೆ ಇದರಿಂದಾಗಿ ದೊಡ್ಡ ಹೊಡೆತ ಬಿದ್ದಿದೆ. ಸಾಫ್ಟ್ವೇರ್ ಕಂಪನಿಗಳ ಷೇರಿನ ಮೌಲ್ಯ ಬಹಳಷ್ಟು ಇಳಿಕೆಯಾಗಿದೆ. ಎರಡನೆಯದು, ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಿದ ಹಣವನ್ನು ಹಿಂದಕ್ಕೆ ಪಡೀತಾ ಇದ್ದಾರೆ. ಮೊದಲೆಲ್ಲ ಭಾರತದ ಷೇರು ಮಾರುಕಟ್ಟೆಯಲ್ಲಿ ವಿದೇಶಿ ಹೂಡಿಕೆದಾರರು ಆಡಿದ್ದೇ ಆಟ ಅನ್ನುವಂಥ ಆಗ್ತಾ ಇತ್ತು. ಇದರಿಂದಾಗಿ ಭಾರತದ ಹೂಡಿಕೆದಾರರಿಗೆ ಬಹಳಷ್ಟು ನಷ್ಟ ಆಗ್ತಾ ಇತ್ತು. ಈ ನಷ್ಟವನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ಅಂದರೆ ಈ ವರ್ಷದ ಬಜೆಟ್ನಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಕ್ಯಾಪಿಟಲ್ ಗೇನ್ಸ್ಗಿದ್ದ 10% ತೆರಿಗೆಯನ್ನು 12.5%ಗೆ ಏರಿಕೆ ಮಾಡಿತ್ತು. ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಿದರೆ ಡಾಲರ್ ರೂಪಾಯಿಯಾಗಿ ಕನ್ವರ್ಟ್ ಆಗ್ತಾ ಇತ್ತು. ಆದರೆ ಟ್ರಂಪ್ ತೆರಿಗೆ ಸಮರ ಆರಂಭಿಸಿದ ಬಳಿಕ ವಿದೇಶಿ ಹೂಡಿಕೆದಾರರು ಭಾರಿ ಪ್ರಮಾಣದಲ್ಲಿ ಹಣವನ್ನು ಹಿಂದಕ್ಕೆ ಪಡೀತಾ ಇದ್ದಾರೆ. ಜುಲೈನಿಂದ ಹಿಡಿದು ಅಕ್ಟೋಬರ್ವರೆಗೆ ನಿರಂತರವಾಗಿ ಹಣವನ್ನು ಹಿಂದಕ್ಕೆ ಪಡೀತಾನೇ ಇದ್ದಾರೆ. ಹಣವನ್ನು ಹಿಂದಕ್ಕೆ ಪಡೆಯುವ ಪ್ರಕ್ರಿಯೆ ಈಗಿನಿಂದ ಆರಂಭವಾಗಿಲ್ಲ, 2021ರಿಂದನೇ ಆರಂಭವಾಗಿತ್ತು. 2024ರಲ್ಲಿ 3.4 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಹಿಂದಕ್ಕೆ ಪಡೆದರೆ ಈ ವರ್ಷ 2.55 ಲಕ್ಷ ಕೋಟಿ ಹಣವನ್ನು ಮಾರುಕಟ್ಟೆಯಿಂದ ಹಿಂದಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಅಮೇರಿಕದ ಡಾಲರ್ ಬಲಗೊಳ್ಳುತ್ತಿರುವ ಕಾರಣ ಹೂಡಿಕೆದಾರರು ಅಮೇರಿಕದ ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೋವಿಡ್ ಬಳಿಕ ಚೀನಾದ ಆರ್ಥಿಕತೆ ಚಿಗುರ್ತಾ ಇದೆ. ಈ ಕಾರಣಕ್ಕಾಗಿ ಹೂಡಿಕೆದಾರರು ಚೀನಾದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಭಾರತದಲ್ಲಿ ಹೂಡಿಕೆ ಕಡಿಮೆ ಆಗ್ತಾ ಇದೆ. ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಹೂಡಿಕೆಯನ್ನು ಹಿಂದಕ್ಕೆ ಪಡೆದರೂ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಹೂಡಿಕೆ ಮಾಡ್ತಿರುವ ಕಾರಣ ಷೇರು ಮಾರುಕಟ್ಟೆ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದ ಪರಿಣಾಮ ಇಲ್ಲಿವರೆಗೂ ಆಗಿಲ್ಲ. ಮೂರನೆಯದು ಕಚ್ಚಾ ತೈಲ. ಭಾರತ ಅರಬ್ ರಾಷ್ಟ್ರಗಳಿಂದ ಕಚ್ಚಾ ತೈಲ ಮತ್ತು LNG ಆಮದು ಮಾಡಿಕೊಳ್ತಾ ಇದೆ. ಕೆಲ ದಿನಗಳಿಂದ ಕಚ್ಚಾ ತೈಲ ದರ ಏರಿಕೆಯಾಗ್ತಾ ಇದೆ. ಈ ಕಚ್ಚಾ ತೈಲವನ್ನು ಡಾಲರ್ನಿಂದಲೇ ಪರ್ಚೇಸ್ ಮಾಡುವ ಕಾರಣ ಡಾಲರ್ ಬೆಲೆ ಏರಿಕೆ ಆಗ್ತಾನೇ ಇದೆ. ನಾಲ್ಕನೆಯದು, ಭಾರತ ಈಗ ಭಾರಿ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಾ ಇದೆ. ಹಬ್ಬ ಹರಿದಿನ ಬಂದಾಗ ಭಾರತದಲ್ಲಿ ಚಿನ್ನ ಖರೀದಿ ಸಾಮಾನ್ಯ. ಜನ ಮಾತ್ರ ಅಲ್ಲ, ಈಗ RBI ಸಹ ಚಿನ್ನವನ್ನು ಖರೀದಿ ಮಾಡ್ತಾ ಇದೆ.
ಚಿನ್ನ ಭಾರತಕ್ಕೆ ಬರಬೇಕಾದ್ರೆ ಡಾಲರ್ನಲ್ಲಿ ಖರೀದಿ ಮಾಡಬೇಕಾಗುತ್ತೆ. ಇದರ ಜೊತೆ ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಅನಿಶ್ಚಿತತೆ ಇದೆ. ಈ ಎಲ್ಲ ಕಾರಣದಿಂದಾಗಿ ಡಾಲರ್ ಮೌಲ್ಯ ಏರಿಕೆ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಭಾರತ ಸರ್ಕಾರ ಕಚ್ಚಾ ತೈಲ ಆಮದನ್ನು ಕಡಿಮೆ ಮಾಡಲು ಈಗ E20 ನೀತಿಯನ್ನು ಅಳವಡಿಸಿಕೊಂಡಿದೆ. ಅಂದರೆ 80% ಪೆಟ್ರೋಲ್, 20% ಎಥೆನಾಲ್ ಇರುವ ಪೆಟ್ರೋಲ್ ಈಗ ಬಂಕ್ಗಳಲ್ಲಿ ಸಿಗ್ತಾ ಇದೆ. ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದ ನಡೆಯದ ಕಾರಣ ವಿದೇಶಿ ಹೂಡಿಕೆದಾರರು ಭಾರತದಿಂದ ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ದಾರೆ. ಇದರಿಂದಾಗಿ ರೂಪಾಯಿ ಮೌಲ್ಯ ಕಡಿಮೆಯಾಗ್ತಾ ಇದೆ. ಆದರೆ ನವೆಂಬರ್ನಲ್ಲಿ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದ ಅಂತಿಮವಾಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದರೆ ಮತ್ತೆ ವಿದೇಶಿ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥ ಸಾಧ್ಯತೆ ಇದೆ. ರೂಪಾಯಿ ಕುಸಿತವನ್ನು ತಡೆಗಟ್ಟಲು ಜುಲೈನಲ್ಲಿ RBI ಡಾಲರ್ ಖರೀದಿ ಮಾಡೋದನ್ನೇ ನಿಲ್ಲಿಸಿತ್ತು. ಈ ಮೂಲಕ 11 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಡಾಲರ್ ಖರೀದಿಯನ್ನು RBI ಸ್ಥಗಿತಗೊಳಿಸಿತ್ತು. ರೂಪಾಯಿ ಮೌಲ್ಯ ಕುಸಿತ ತಡೆಗಟ್ಟಲು $2.54 ಬಿಲಿಯನ್ ಡಾಲರನ್ನು ಮಾರಾಟ ಸಹ ಮಾಡಿತ್ತು. ಮೊನ್ನೆ ನಡೆದ RBI ಹಣಕಾಸು ನೀತಿ ಸಮಿತಿಯಲ್ಲಿ ರೂಪಾಯಿಯನ್ನು ಜಾಗತಿಕ ಕರೆನ್ಸಿಯನ್ನಾಗಿ ಮಾಡಲು RBI ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಭೂತಾನ್, ನೇಪಾಳ ಮತ್ತು ಶ್ರೀಲಂಕಾದಲ್ಲಿರುವ ಅನಿವಾಸಿಗಳಿಗೆ ವ್ಯಾಪಾರ ಸಂಬಂಧಿತ ವಹಿವಾಟುಗಳಿಗೆ ಭಾರತೀಯ ರೂಪಾಯಿಗಳಲ್ಲಿ ಸಾಲ ನೀಡಲು RBI ಅನುಮತಿಯನ್ನು ನೀಡಿದೆ. ಡಾಲರ್ ಅವಲಂಬನೆ ತಪ್ಪಿಸಲು RBI ಬೇರೆ ದೇಶಗಳ ಜೊತೆ ರೂಪಾಯಿನಲ್ಲೇ ವ್ಯವಹಾರ ನಡೆಸಲು ಮುಂದಾಗ್ತಾ ಇದೆ. ಇದು ಹೇಗೆ ಅಂತಂದರೆ, ಈಗ ಯಾವ ರೀತಿ ವ್ಯವಹಾರ ನಡೀತಾ ಇದೆಯೋ ಅದೇ ರೀತಿ ವ್ಯವಹಾರ ನಡೆಯುತ್ತೆ, ಆದರೆ ಡಾಲರ್ನಲ್ಲಿ ಅಲ್ಲ. ಈ ರೂಪಾಯಿ ವ್ಯವಹಾರ ನಡೆಸಲು ಓಸ್ಟ್ರೋ ಮತ್ತು ನೋಸ್ಟ್ರೋ ಖಾತೆಯನ್ನು ತೆರೆಯಬೇಕಾಗತ್ತೆ. ಇದು ಹೇಗೆ ಅಂತಂದರೆ, ವಿದೇಶದ ಬ್ಯಾಂಕ್ ಭಾರತದಲ್ಲೇ ಬ್ರಾಂಚ್ ತೆಗೆದು ರೂಪಾಯಿ ಖಾತೆಯನ್ನು ತೆರೆದರೆ ಅದಕ್ಕೆ ಓಸ್ಟ್ರೋ ಖಾತೆ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಬ್ರಾಂಚ್ ಓಪನ್ ಮಾಡದ ವಿದೇಶಿ ಬ್ಯಾಂಕ್ ಭಾರತೀಯ ಬ್ಯಾಂಕಿನಲ್ಲಿ ರೂಪಾಯಿ ಖಾತೆ ತೆರೆದರೆ ಅದನ್ನು ನೋಸ್ಟ್ರೋ ಖಾತೆ ಎಂದು ಕರೆಯಲಾಗುತ್ತೆ. ಆಗಸ್ಟ್ನಲ್ಲಿ ವಿದೇಶಿ ಹೂಡಿಕೆದಾರರು ತಮ್ಮ ಓಸ್ಟ್ರೋ ಖಾತೆಗಳ ಮೂಲಕ ಕೇಂದ್ರ ಸರ್ಕಾರದ ಭದ್ರತೆಗಳಲ್ಲಿ ಹೂಡಿಕೆ ಮಾಡಲು RBI ಅವಕಾಶವನ್ನು ಸಹ ನೀಡಿದೆ. ಒಟ್ಟಿನಲ್ಲಿ ಹಾವು ಏಣಿಯಂತೆ ಡಾಲರ್ ಮೌಲ್ಯ ಏರಿಕೆಯಾದರೆ ಮಗದೊಂದು ಕಡೆಯಲ್ಲಿ ರೂಪಾಯಿ ಮೌಲ್ಯ ಇಳಿಕೆಯಾಗಿ ಏರಿಕೆ ಕಾಣ್ತಾ ಇದೆ. ಎಲ್ಲಿವರೆಗೆ ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದ ಸಹಿ ಹಾಕಲು ಅಲ್ಲಿವರೆಗೆ ರೂಪಾಯಿ ಮೌಲ್ಯ ಕುಸಿತವಾಗುವಂಥ ಸಾಧ್ಯತೆಗಳಿದೆ. ಮುಂದೆ ಭಾರತದ ಆಮದು ಕಡಿಮೆಯಾಗಿ ರಫ್ತು ಹೆಚ್ಚಾದರೆ ಆವಾಗ ರೂಪಾಯಿ ಮೌಲ್ಯ ಏರಿಕೆ ಕಾಣಬಹುದು. ಧನ್ಯವಾದಗಳು.